ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಕರ್ತನ ಶ್ರಮೆ, ಮರಣ, ಪುನರುತ್ಥಾನ ಧ್ಯಾನಗಳ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಸಂಗೀತಗಳಲ್ಲಿ 73ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 73ನೇ ಸಂಗೀತದಲ್ಲಿ 1 ಮತ್ತು 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಮಹತ್ವವುಳ್ಳ ರಾಜನ ಶಿಲುಬೆ ನೋಡಲೇ. ಪರಲೋಕದ ತಂದೆಯಾದ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಅಪ್ಪ ತಂದೆಯೇ, ನೀನು ಈ ಒಂದು ಬೆಳಗಿನ ಜಾವದಲ್ಲಿ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮಗೆ ರಾತ್ರಿ ಜಾವದಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ನಾವು ಹೊಸ ದಿವಸವನ್ನು ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂತೆ ಕೃಪೆ ಕೊಟ್ಟಿದ್ದೀಯ. ಅದಕ್ಕಾಗಿ ನಿನ್ನ ಸ್ತೋತ್ರವಾಗಲಿ ಕರ್ತನೆ. ಎಷ್ಟೋ ಜನರು ಈ ಒಂದು ದಿವಸವನ್ನು, ಈ ಒಂದು ಗಳಿಗೆಯನ್ನು ತಮ್ಮ ಜೀವಿತದಲ್ಲಿ ಕಾಣದೆ ಹೋಗಿದ್ದಾರೆ ಅಪ್ಪ ಕರ್ತನೆ. ನಮಗಾದರೂ ನಮ್ಮ ಆಯುಷ್ಕಾಲಕ್ಕೆ ಈ ಒಂದು ದಿವಸವನ್ನು ಸೇರಿಸಿ ಹೊಸ ದಿವಸವನ್ನು ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂತೆ ಕೃಪೆ ಕೊಟ್ಟಿದ್ದೆ. ಅದಕ್ಕಾಗಿ ನಿನ್ನ ಸ್ತೋತ್ರವಾಗಲಿ ಕರ್ತನೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳಿರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರವಾಗಿ ಅಪ್ಪ ತಂದೆ, ಈ ಒಂದು ಶ್ರಮೆ, ಮರಣ, ಪುನರುತ್ಥಾನ ಧ್ಯಾನಗಳ ಈ ಒಂದು ವರ್ಷದಲ್ಲಿ ಕರ್ತನೆ, ನಾವು ಮತ್ತೊಂದು ಸಲ ನಿನ್ನ ಸನ್ನಿಧಾನದಲ್ಲಿ ಈ ಒಂದು ದಿವಸವನ್ನು ಕಳೆಯುವಂತೆ ಕೃಪೆ ಕೊಟ್ಟಿದ್ದೀಯ. ಅದಕ್ಕಾಗಿ ನಿನ್ನ ಸ್ತೋತ್ರವಾಗಲಿ. ನಮ್ಮ ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು, ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡು ಕರ್ತನೆ. ಕುಟುಂಬದಲ್ಲಿರುವಂಥ ಚಿಂತೆ, ದುಃಖ, ಬೇನೆ, ಬೇಸರಿಕೆ ಏನೇ ಇದ್ದರೂ ಕೂಡ ಕರ್ತನೆ, ಅವೆಲ್ಲವುಗಳನ್ನು ಪರಿಹರಿಸಲು ನೀನು ಶಕ್ತನು ಕರ್ತನೆ. ಅಪ್ಪ ತಂದೆ, ಕುಟುಂಬದಲ್ಲಿರುವಂಥ ಚಿಕ್ಕ ಮಕ್ಕಳನ್ನು, ಯವನಸ್ಥರನ್ನು, ಪ್ರಾಯಸ್ಥರನ್ನು, ಮುಪ್ಪಿನ ಪ್ರಾಯದಲ್ಲಿರುವವರೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡಪ್ಪ ಕರ್ತನೆ. ಅಪ್ಪ ತಂದೆ, ನಿನ್ನನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಜೀವ ಸ್ವರೂಪನಾದ ತಂದೆಯೇ, ಅಪ್ಪ ತಂದೆ, ನೀನು ಇರುವಾತನೇ ಆಗಿದ್ದೀಯಪ್ಪ ಕರ್ತನೆ. ಅಪ್ಪ ತಂದೆ, ನಿನ್ನನ್ನು ನಾವು ಯಾವಾಗಲೂ ಆಶ್ರಯಿಸಿಕೊಂಡು ನಿನ್ನ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಎಲ್ಲವನ್ನು ನಾವು ಪಡೆದುಕೊಳ್ಳುವಂತೆ ಕೃಪೆ ಕೊಟ್ಟು ನಡೆಸು ಕರ್ತನೆ. ಅಪ್ಪ ತಂದೆ, ಪರೀಕ್ಷೆಯನ್ನು ಬರೆದಿರುವಂಥ ಮತ್ತು ಪರೀಕ್ಷೆಯನ್ನು ಬರೆಯಲು ಸಿದ್ಧರಾಗುತ್ತಿರುವಂಥ ಎಲ್ಲ ಮಕ್ಕಳನ್ನು ನೀನು ಕರುಣಿಸಿ ಕಾಯ್ದು ಕಾಪಾಡು ಕರ್ತನೆ. ಆ ಎಲ್ಲ ಮಕ್ಕಳಿಗೆ ಬೇಕಾದಂಥ ಜ್ಞಾನದ ಆತ್ಮವನ್ನು, ಧೈರ್ಯದ ಆತ್ಮವನ್ನು ಕೊಟ್ಟು ನೀನು ಈ ಹೊತ್ತಿನವರೆಗೂ ಆ ಮಕ್ಕಳನ್ನು ನಡೆಸಿದ್ದೀಯ. ಅದಕ್ಕಾಗಿ ನಿನ್ನ ಸ್ತೋತ್ರವಾಗಲಿ. ಆ ಮಕ್ಕಳು ಪರೀಕ್ಷೆಗೆ ಹೋಗುವ ಸಂದರ್ಭದಲ್ಲಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದು ಅವರು ಯಶಸ್ಸನ್ನು ಕಾಣುವಂತೆ ಕೃಪೆ ಕೊಟ್ಟು ನಡೆಸು ಕರ್ತನೆ. ಅಪ್ಪ ತಂದೆ, ಎಷ್ಟೋ ರೋಗಿಗಳು ಆಸ್ಪತ್ರೆಯಲ್ಲೂ ಮನೆಯಲ್ಲೂ ಇರುತ್ತಿರುವಾಗ ಎಲ್ಲ ರೋಗಿಗಳನ್ನು ಕರುಣಿಸಿ ಕಾಯ್ದು ಕಾಪಾಡಪ್ಪ ಕರ್ತನೆ. ಆ ರೋಗಿಗಳನ್ನು ನೋಡಿಕೊಳ್ಳುವಂಥ ಮನೆಯ ವ್ಯಕ್ತಿಗಳನ್ನು ಕರುಣಿಸಪ್ಪ ಕರ್ತನೆ. ಆ ಮಕ್ಕಳು ರೋಗಿಗಳನ್ನು ಪ್ರೀತಿಯಿಂದ ಕಾಣುವಂಥ ಕೃಪೆಯನ್ನು ಕೊಟ್ಟು ನಡೆಸಪ್ಪ ಕರ್ತನೆ. ಅಪ್ಪ ತಂದೆಯೇ, ಈ ದಿವಸ
ನಮ್ಮ ಸಭೆಯಲ್ಲಿ ಕರ್ತನೆ ದೇವರ ವಾಕ್ಯವನ್ನು ಹಂಚಲು ಬಂದಿರುವಂಥ ದೈವ ಸಂದೇಶಕರನ್ನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡಪ್ಪ ಕರ್ತನೆ. ಅವರ ಕುಟುಂಬ ಮಕ್ಕಳನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡಪ್ಪ ಕರ್ತನೆ. ಈ ಆರಾಧನೆಯ ಆದಿಯು ಮಧ್ಯವು ನೀನೇ ಆಗಿದುಕೊಂಡು ನೀನು ಮಾತ್ರ ಘನ ಹೊಂದಬೇಕೆಂದು ಕ್ರಿಸ್ತೇಸುವಿನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೆ ನಮ್ಮ ತಂದೆಯೇ, ಆಮೇನ್. ಪರದೆಯ ಮೇಲೆ ಮೂಡಿ ಬರುವಂಥ ಸಂಗೀತವನ್ನು ಹಾಡೋಣ. Hallelujah.
ತಂದೆಯಾದ ದೇವರೇ, ಬೆಳಗಿನ ಜಾವಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಿಂದಲೇ ನಾವು ಬದುಕಬೇಕಪ್ಪ. ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ದೃಢಪಡಿಸು, ನಡೆಸು. ಯೇಸುವಿನ ನಾಮದಲ್ಲಿ ಬಿಡ್ತೀವಿ ತಂದೆಯೇ, ಆಮೆನ್. ನಮ್ಮ ಜೀವನದಲ್ಲಿ ನಾವು ಕಷ್ಟಪಡುವಾಗ, ಕಣ್ಣೀರು ಸುರಿಯುತ್ತಾ ಇರುವಾಗ, ಆದರಣೆ ಕೊಡಲಿಕ್ಕೆ ಯಾರು ಇಲ್ಲದೆ ಇರುವಾಗ, ನಾವು ಕೈ ಬಿಡಲ್ಪಟ್ಟೇವೆ ಎಂಬುದಾಗಿ ಯೋಚಿಸುವಾಗ, ರೋಗದಲ್ಲಿ ಬಿದ್ದಿರುವಾಗ, ನಮ್ಮನ್ನು ನಾವೇ ಇನ್ನು ಮೇಲೆ ನನಗೆ ಯಾವುದು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಯೋಚಿಸುವಾಗ, ನಮಗೆ ಅನಾಥರು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಅವಾಗೆಲ್ಲ ದೇವರು ಇದಾನ, ತಾಯಿ ತಂದೆಯರು ನಮ್ಮನ್ನು ಬಿಟ್ಟು ಅಗಲಿದರು, ಮಕ್ಕಳು ನಮ್ಮನ್ನು ಕೈ ಬಿಟ್ಟು ಬಿಟ್ಟಾರೆ, ಅಥವಾ ನನ್ನ ಸಂಗಾತಿಯೂ ಕೂಡ ನನ್ನನ್ನು ಬಿಟ್ಟು ಅಗಲಿದ್ದಾರೆ ಎಂಬ ಸ್ಥಿತಿಗಳು ಬರಬಹುದು. ನಿಮ್ಮ ಜೀವನದಲ್ಲಿ ಹಾಗೆ ನೀವು ಆಲೋಚನೆ ಮಾಡುತ್ತಾ ಇರುವುದಾದರೆ, ನೀವು ತಿಳ್ಕೊಳ್ಳಬೇಕಾದದು, ಈ ಪ್ರಕೃತಿಯಲ್ಲಿ ಆಕಸ್ಮಿಕವಾಗಿ ನೀವು ಉಂಟು ಮಾಡಲ್ಪಡಲಿಲ್ಲ. ನಿಮ್ಮನ್ನು ಉಂಟು ಮಾಡಿದವನು ಒಬ್ಬನು ಇದ್ದಾನೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನ ಬಳಿಗೆ ನಾವು ಬರುವಾಗ ನಮಗೆ ಒಂದು ಧೈರ್ಯ ಬರುತ್ತದೆ. ಆತನು ಸಕಲವನ್ನು ಶೂನ್ಯದಿಂದ ಉಂಟು ಮಾಡಿದನು. ಅವನು ಮಾತಾಡಿದನು, ಸಕಲವೂ ಉಂಟಾಯಿತು ಎಂಬುದಾಗಿ ಯೋಚಿಸ್ತೇವೆ. ಮಹಾ ದೊಡ್ಡವನು. ಆ ಸೃಷ್ಟಿಕರ್ತನ ಬಳಿಗೆ ನೀವು ಬನ್ನಿರಿ. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದ ಧರ್ಮ ಗುರು ಅಲ್ಲ. ಈ ಲೋಕದಲ್ಲಿ ದೇವರು ಮಾನವ ರೂಪ ತಾಳಿ ಬಂದನು ಎಂಬುದನ್ನು ತಿಳ್ಕೊಳ್ಳೋಣ. ನಮ್ಮನ್ನು ಉಂಟು ಮಾಡಿದಾತನು ಯಾರು, ಆತನು ಇದಾನ ಎಂಬ ಒಂದು ಪ್ರಶ್ನೆಗೆ ದೇವರು ಉತ್ತರ ಕೊಡುತ್ತಾನೆ. ಆತನು ಹೇಗೆ ಕೊಡುತ್ತಾನೆ ಅಂತ ಹೇಳಿದರೆ, ಈಗೋ ನಾನು ಮಾನವನಾಗಿ ನಿಮ್ಮ ಮಧ್ಯದಲ್ಲಿ ಬರುತ್ತೇನೆ ಎಂಬುದಾಗಿ. ಈ ಸೃಷ್ಟಿಕರ್ತನನ್ನು ನೀವು ತಿಳಿದುಕೊಳ್ಳಿರಿ. ಆತನು ಯೇಸು ಕ್ರಿಸ್ತನು. ನಿನ್ನನ್ನು, ಈ ಲೋಕವನ್ನು, ನಾವು ಕಾಣುವ ಕಾಣಲಿಕ್ಕೆ ಆಗದ ಸಕಲವನ್ನು ಉಂಟು ಮಾಡಿದಾತನು ಆತನು ಎಂಬುದನ್ನು ನೀನು ಮರೆತು ಬಿಡಬೇಡ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಆ ವಾಕ್ಯ ದೇವರಾಗಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆ ವಾಕ್ಯವು ದೇವರಾಗಿ ಇತ್ತು. ಅದೇ ಇದರಲ್ಲಿ ನೀವು 3ನೇ ವಾಕ್ಯದಲ್ಲಿ ನೋಡುವುದಾದರೆ, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ನಿನ್ನನ್ನು ಉಂಟು ಮಾಡಿದ ನಿನ್ನ ದೇವರು, ನಿನ್ನ ತಾಯಾಗಿರಲಿ ತಂದೆಯಾಗಿ ಇರಲಿ, ಆತನೇ ನಿನ್ನನ್ನು ಉಂಟು ಮಾಡಿದನು. ನಾವೆಲ್ಲ ಯೋಚನೆ ಮಾಡ್ತೇವೆ, ತಾಯಿ ಗರ್ಭದಲ್ಲಿ ನಾವು ಹುಟ್ಟಿದ್ದೇವೆ ಎಂಬುದಾಗಿ. ಅಲ್ಲ ಪ್ರಿಯರೇ, ನಿನ್ನ ತಾಯಿ ಗರ್ಭದಲ್ಲಿಯೂ ನಿನ್ನನ್ನು ರೂಪಿಸಿದವನು ಆತನೇ. ನೀನು ಯಾವಾಗಲೂ ನಾನು ಅನಾಥೆ ಎಂಬುದಾಗಿ ನೀನು ತಿಳ್ಕೊಳ್ಳಬೇಡ. ಹಿ ಈಸ್ ವಿತ್ ಯು. ಆತನು ನಿನ್ನೊಂದಿಗೆ ಇದ್ದಾನೆ. ಪ್ರಿಯರೇ, ಈ ಕೊಲೊಸ್ದವರಿಗೆ ಬರೆಯಲ್ಪಟ್ಟ ಪತ್ರಿಕೆಯಲ್ಲಿಯೂ ನೀವು ಆತನ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ನೀವು ನೋಡುವುದಾದರೆ, ಕೊಲೊಸ್ದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ 16 ಮತ್ತು 17ನಲ್ಲಿ ನೀವು ನೋಡುವುದಾದರೆ, ಭೂ ಪರಲೋಕಗಳಲ್ಲಿ ಇರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವೂ ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತ್ತು. ಆತನು ಎಲ್ಲಕ್ಕೂ ಮೊದಲೇ ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು.
ನೀನು ಈ ಲೋಕದಲ್ಲಿ ಹುಟ್ಟಿರುವುದಕ್ಕೆ ಒಂದೇ ಒಂದು ಉದ್ದೇಶ. ನಿನ್ನನ್ನು ದೇವರು ಉಂಟು ಮಾಡಿ ಈ ಲೋಕದಲ್ಲಿ ಇಟ್ಟಿರುವುದಕ್ಕೆ ಒಂದೇ ಒಂದು ಉದ್ದೇಶ. ಅದು ಏನು ಗೊತ್ತಾ? ಆತನಿಗಾಗಿಯೇ ನೀನು ಉಂಟು ಮಾಡಲ್ಪಟ್ಟಿದೆ. ಈ ಬೆಳಗಿನ ಜಾವದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬರುವುದು, ನೀನು ಯಾರಾಗಿ ಬೇಕಾದರೆ ಇರು, ಆದರೆ ಇವತ್ತು ನೀನು ತಿಳ್ಕೋ, ದೇವರಿಗಾಗಿಯೇ ನೀನು ಉಂಟು ಮಾಡಲ್ಪಟ್ಟಿದೆ. ಮಾನವರಿಗಾಗಿ ಅಲ್ಲ, ದೇವರಿಗಾಗಿ ನೀನು ಉಂಟು ಮಾಡಲ್ಪಟ್ಟಿದೆ. ಮಾನವರು ಮಾನವನನ್ನು ಬಿಟ್ಟು ಹೋಗುವುದು ಸಾಧ್ಯ, ಆದರೆ ನಿನ್ನನ್ನು ಉಂಟು ಮಾಡಿದಾತನು ನಿನ್ನನ್ನು ಬಿಟ್ಟು ಯಾವಾಗಲೂ ಅಗಲುವುದಿಲ್ಲ. ಈ ಬೆಳಗಿನ ಜಾವದಲ್ಲಿ ಆ ಯೇಸು ಕ್ರಿಸ್ತನು ನಿನ್ನನ್ನು ಉಂಟು ಮಾಡಿದವನ ಬಳಿಗೆ ನೀನು ಬಾ. ಇಬ್ರಿಯರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ 2ನೆಯ ವಾಕ್ಯದಲ್ಲಿ ಹೀಗೆ ಇದೆ. ಇಬ್ರಿಯರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ 2ನೆಯ ವಾಕ್ಯ. ಈತನನ್ನು ಎಲ್ಲಕ್ಕೂ ಬಾಧ್ಯನ್ನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ದೇವರು ಕ್ರಿಸ್ತನ ಮೂಲಕವೇ, ತಿರುಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಪ್ರಿಯರೇ, ದೇವರು ಕ್ರಿಸ್ತನ ಮೂಲಕವೇ, ಯೇಸು ಕ್ರಿಸ್ತನ ಮೂಲಕವೇ ಈ ಲೋಕವನ್ನೆಲ್ಲ ಉಂಟು ಮಾಡಿದನು. ಹೆದರಬೇಡ, ಆ ಯೇಸು ಕ್ರಿಸ್ತನು ನಿನ್ನನ್ನು ಹುಡುಕಿಕೊಂಡು 2000 ವರ್ಷಗಳ ಹಿಂದೆ ಬಂದನು. ನಾನೇ ಸಾಕ್ಷಾತ್ ದೇವರು, ನಿನ್ನನ್ನು ಉಂಟು ಮಾಡಿದವನು, ನಿನ್ನನ್ನು ಪ್ರೀತಿಸುವವನು, ನಿನ್ನನ್ನು ರೂಪಿಸಿದವನು, ನಿನಗೆ ನಾನು ಬಂದಿದ್ದೇನೆ ಎಂಬುದಾಗಿ ತೋರಿಸಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಆ ಕ್ರಿಸ್ತನ ಬಳಿಗೆ ನೀನು ಬಾ. ಎಫೆಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯ. ಎಫೆಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 3:9 ಹೀಗೆ ಇದೆ. ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿ ಇದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಈ ಸೇವೆಗಾಗಿ ಬಂದೇನೆ ಎಂಬುದಾಗಿ ಪೌಲನು ಅಲ್ಲಿ ಬರೆಯುತ್ತಾನೆ. ಏನು ವಿಷಯಪ್ಪ? ಈ ಲೋಕ ಸೃಷ್ಟಿಸಲ್ಪಟ್ಟದ್ದು ದೇವರಿಂದಲೇ, ಆದರೆ ಅದು ದೇವರ ವಾಕ್ಯದಿಂದ. ಆ ದೇವರ ವಾಕ್ಯ ದೇವರಲ್ಲಿ ಅಡಕವಾಗಿತ್ತು, ಆದರೆ ಆ ಮರ್ಮವಾಗಿ ಇದ್ದ ದೇವರ ವಾಕ್ಯ ಪ್ರತ್ಯಕ್ಷವಾಯಿತು ಎಂಬುದನ್ನು ನೀನು ತಿಳ್ಕೋ. ಉಂಟಾಗಲಿ ಎಂಬುದಾಗಿ ಹೇಳಿದನಲ್ಲವಾ, ಆ ಉಂಟಾಗಲಿ ಎಂಬ ಶಬ್ದ ಈ ಕೊನೆಯ ದಿನಗಳಲ್ಲಿ ನಮ್ಮ ಮಧ್ಯದಲ್ಲಿ ಮಾನವ ರೂಪ ತಾಳಿ ಬಂತು. ಈ ದೇವರನ್ನು, ಯೇಸು ಕ್ರಿಸ್ತನನ್ನು ನೀನು ತಿಳ್ಕೋ ಪ್ರಿಯರೇ. ಪ್ರಕಟಣೆ 3:14 ಅಧ್ಯಾಯ 14ನಲ್ಲಿ ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು, ಈತನನ್ನು ನೀನು ತಿಳ್ಕೊಳ್ಳಬೇಕಾಗಿ ಬಿಡುತ್ತೇನೆ ಪ್ರಿಯರೇ. ಈತನನ್ನು ಆರಾಧಿಸುವುದು, ಈತನ ಬಳಿಗೆ ಬರುವುದು, ಈತನನ್ನು ತಿಳುಕೊಳ್ಳುವುದು, ಈತನನ್ನೇ ಅಂಗೀಕರಿಸುವುದು, ನೀನೇ ದೇವರು ಎಂಬುದಾಗಿ ಹೇಳುವುದೇ ಈ ಬೆಳಗಿನ ಜಾವದಲ್ಲಿ ನಾವು ಮಾಡುವಂಥ ಮಹಾ ದೊಡ್ಡ ವಿಷಯ. ನೀನು ನಿನ್ನ ಮೂಲವನ್ನು ತಿಳ್ಕೊಳ್ಳುವುದಾದರೆ ಹೆದರುವುದಿಲ್ಲ. ನಿನ್ನ ಅಸ್ಥಿವಾರವನ್ನು ನೀನು ತಿಳ್ಕೊಳ್ಳುವುದಾದರೆ ನೀನು ಹೆದರುವುದಿಲ್ಲ. ನನಗಾಗಿ ಒಬ್ಬನು ಇದ್ದಾನೆ ಎಂಬುದಾಗಿದ್ದರೆ ನೀನು ಹೆದರುವುದಿಲ್ಲ. ಆತನ ಬಳಿಗೆ ಬಾ. ಪ್ರಕಟಣೆ 4:11 ಇದನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಕಟಣೆ 4:11 ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಈ ದೇವರು ನಿನ್ನೆ ಇದ್ದನು, ಈಗಲೂ ಈ ಹೊತ್ತು ನಿನ್ನ ಜೊತೆಯಲ್ಲಿಯೂ ಇದ್ದಾನೆ. ಯುಗ ಯುಗಾಂತರಕ್ಕೂ ಆತನು ಬದುಕುವನಾಗಿರುವನು. ಪ್ರಿಯರೇ, ಚಿಂತೆ ಮಾಡಬೇಡಿ. ನೀನು ಮಾತ್ರ ಈ ಲೋಕದಲ್ಲಿ ಒಬ್ಬಂಡಿಗಳಾಗಿ ಇಲ್ಲ. ನಿನ್ನೊಂದಿಗೆ ನಿನ್ನನ್ನು ಉಂಟು ಮಾಡಿದ ಸೃಷ್ಟಿಕರ್ತನು ಯೇಸು ಕ್ರಿಸ್ತನು ಇದ್ದಾನೆ. ಆತನು ಇಮ್ಯಾನುವೇಲನು, ನಿನ್ನ ಸಂಗಡ ಇರುತ್ತಾನೆ, ನಮ್ಮ ಸಂಗಡ ಇರುತ್ತಾನೆ. ಅದು ಮಾತ್ರವಲ್ಲದೆ
ಆತನು ಯೆಹೋವ ಶಮ್ಮ, ಯಾವಾಗಲೂ ನಮ್ಮೊಂದಿಗೆ ಇರುವ ದೇವರು. ಪ್ರಾರ್ಥನೆ ಮಾಡೋಣ. ಆತನ ಬಳಿಗೆ ಬಂದು ಆತನ ಶರಣಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನೀನು ಇದೀ ಸ್ವಾಮಿ, ನಂಬುತ್ತೇನೆ, ನಾನು ಬುದ್ಧಿ ಇಲ್ಲದ ಹಾಗೆ ನನ್ನನ್ನು ಅನಾಥೆ ಎಂಬುದಾಗಿ ನಾನು ಭಾವಿಸಿಕೊಂಡದಕ್ಕಾಗಿ ನನ್ನನ್ನು ಮನ್ನಿಸು ಎಂಬುದಾಗಿ ಕೇಳೋಣ. ನಮ್ಮ ದೇವರು ನಮ್ಮೊಂದಿಗೆ ಇವತ್ತು ಇದ್ದು ಆಶೀರ್ವದಿಸುವನು. ತಂದೆಯಾದ ದೇವರೇ, ಈ ಬೆಳಗಿನ ಜಾವಕ್ಕಾಗಿ ಸ್ತುತಿಗಳನ್ನು ಸಲ್ಲಿಸ್ತೇವೆ. ಪ್ರಕೃತಿ ನಮ್ಮನ್ನು ಉಂಟು ಮಾಡಲಿಲ್ಲ, ಆಕಸ್ಮಿಕವಾಗಿಯೂ ನಾವು ಈ ಲೋಕಕ್ಕೆ ಬಂದಿಲ್ಲ. ಇವತ್ತು ಈ ಹೊತ್ತು ನಾನು ಇರುವುದು ನಿನಗಾಗಿಯೇ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಉಂಟು ಮಾಡಿದ ಯೇಸು ಕ್ರಿಸ್ತನೇ, ಸೃಷ್ಟಿಕರ್ತನೇ, ನಿನ್ನ ಬಳಿಗೆ ಬಂದಿದ್ದೇವೆ. ಕರ್ತನೇ, ಯಾರು ಕೈ ಬಿಟ್ಟರೂ ನೀನು ನಮ್ಮನ್ನು ಕೈ ಬಿಡುವುದಿಲ್ಲ. ಎಲ್ಲಿ ಕೊರತೆ ಇದ್ದರೂ ನಮ್ಮನ್ನು ನೀನೇ ನಡೆಸುವಾತನಾಗಿ ಇರುತ್ತೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೇ ನಮ್ಮನ್ನು ರಕ್ಷಿಸುವಾತನೇ, ನಮ್ಮನ್ನು ಉಂಟು ಮಾಡಿದಾತನೇ, ನಮಗಾಗಿ ಹುಡುಕಿಕೊಂಡು ಬಂದು ಪಾಪ ಕ್ಷಮಾಪಣೆಯನ್ನು ಕೊಡುವಾತನೇ, ಶಿಲುಬೆಯಲ್ಲಿ ನಿನ್ನನ್ನೇ ಧಾರೆ ಮಾಡಿದಾತನೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೇ, ಇವತ್ತು ನಮ್ಮ ಮನಸ್ಸಿನಲ್ಲಿ, ಜೀವನದಲ್ಲಿ ಬಂದು ಉಳಿದು ನೀನು ಇದ್ದು ಆಶೀರ್ವದಿಸಬೇಕಾಗಿ ಬೇಡುತ್ತೇವೆ. ಕೊರತೆಗಳನ್ನು ನೀಗಿಸು, ಅನಾರೋಗ್ಯವನ್ನು ನೀಗಿಸು, ನಮ್ಮ ಭಯಗಳನ್ನು ತೆಗೆದುಹಾಕು, ನಮ್ಮ ಚಿಂತೆಯನ್ನು ನೀನು ನೀಗಿಸು. ನಿನ್ನ ಶಾಂತಿ, ಸಮಾಧಾನ, ಬಲ, ವಿಶ್ವಾಸವನ್ನು ನಮಗೆ ದಯಪಾಲಿಸು. ನಮಗೆ ಹೃದಯದಲ್ಲಿ ಉಕ್ಕಿ ಬರುವ ಆನಂದವನ್ನು ಕೊಡು ಸ್ವಾಮಿ. ನಿನ್ನ ಕೈನಲ್ಲಿ ನಮ್ಮನ್ನು ಸಮರ್ಪಿಸ್ತೇವೆ. ಯೇಸುವೇ, ನೀನೇ ನಮ್ಮ ನಿರೀಕ್ಷೆಯೂ ನಂಬಿಕೆಯೂ ಆಗಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಉತ್ತಮ ಸಂದೇಶವನ್ನು ನೀಡಿದಂಥ ದೇವರ ಸೇವಕರಿಗೆ ಸಭಾಪಾಲಕರು ಮತ್ತು ಸಭಾಪಾಲನಾ ಸಮಿತಿ ಹಾಗೂ ಸಭಿಕರಾದ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ನಾವು ಸಂಗೀತದಲ್ಲಿ 217ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 217 ಸಂಗೀತದಲ್ಲಿ 1 ಮತ್ತು 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ನಾಳೆಯಂತ ನಿತ್ಯವು ಬುದ್ಧಿಗೇಡಿ ಹೇಳುವನು.
ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಐಕ್ಯವೂ ಅನ್ಯೋನ್ಯತೆಯು ನಮ್ಮೊಂದಿಗೆ ಈಗಲೂ ಸದಾಕಾಲ ನೆಲೆಗೊಂಡಿರಲಿ. ಆಮೇನ್.